ಹಾಯ್ ಎಲ್ರಿಗೂ ನಮಸ್ಕಾರ. ಶಶಿ ಕಿಚನ್ ವರ್ಲ್ಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಪರ್ಫೆಕ್ಟ್ ಬೇಕ್ರಿ ಸ್ಟೈಲು ವೆನೆಲ್ಲಾ ಸ್ಪಾಂಜ್ ಕೇಕ್ ಮಾಡ್ತಾ ಇದ್ದೀನಿ. ತುಂಬಾ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ, ಯಾರು ಬೇಕಾದರೂ ಇವಾಗ ಮಾಡ್ಬೋದು. ನೋಡಿ, ಇದೇ ಥರ ಪರ್ಫೆಕ್ಟಾಗಿ ಬೇಕ್ರಿಲಿ ಇರೋ ಥರನೇ ಮಾಡೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ರೆಸಿಪಿ ತುಂಬಾ ಈಸಿ, ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಫುಲ್ ವೀಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಪರ್ಫೆಕ್ಟಾಗಿರುವಂಥ ಸ್ಪಾಂಜ್ ಕೇಕ್ ಮಾಡೋಕ್ಕೆ ಸಾಧ್ಯ. ಬನ್ನಿ, ಮೊದಲಿಗೆ ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ, ಮಿಕ್ಸಿ ಜಾರ್ನ. ಇದು ಅವನ್ ಇಲ್ಲದೆ, ಆಮೇಲೆ ಹ್ಯಾಂಡ್ ಬ್ಲೆಂಡರ್ ಇಲ್ಲದೆ, ಎಲೆಕ್ಟ್ರಿಕ್ ಬ್ಲೆಂಡರ್ ಇಲ್ಲದೆ ಹೇಗೆ ಮಾಡ್ಕೊಳ್ಳೋದು ಅದು ಕುಕ್ಕರಲ್ಲೇ ಅಂತ ತೋರಿಸ್ತಾ ಇರೋ ವಿಡಿಯೋ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಇಲ್ಲಿ ಪ್ರತಿಯೊಂದು ಇಂಗ್ರೀಡಿಯೆಂಟ್ನ ರೂಮ್ ಟೆಂಪ್ರೇಚರಲ್ಲೇ ತೊಗೊಳ್ಳಿ. ಜಾಸ್ತಿ ತಣ್ಣಗಿರೋದು ಬೇಡ, ಜಾಸ್ತಿ ಬಿಸಿ ಇರೋದು ಬೇಡ, ಎಲ್ಲ ರೂಮ್ ಟೆಂಪ್ರೇಚರೇ ಇರಬೇಕು. ಇವಾಗ ನೋಡಿ, ನಾನು ಮಿಕ್ಸಿ ಜಾರ್ಗೆ 3 ಮೊಟ್ಟೆನ ಹಾಕ್ಕೊಂಡಿದ್ದೀನಿ. ಇದು ರೂಮ್ ಟೆಂಪ್ರೇಚರಲ್ಲಿರುವಂಥ ಮೊಟ್ಟೆ. ಆಮೇಲೆ 1 ಬಟ್ಲು ಸಕ್ಕರೆ. ಇಲ್ಲಿ ನಾನು ಯಾವ ಬಟ್ಲು ನಿಮ್ಗೆ ತೋರಿಸ್ತಾ ಇದ್ದೀನೋ, ಯಾವ ಬಟ್ಲಿಂದ ನೀವು ಅಳತೆ ತೊಗೊಂಡು ಮಾಡ್ತೀರೋ ಅದೇ ಬಟ್ಲನ್ನ ಇಲ್ಲಿ ಲಾಸ್ಟ್ವರೆಗೂ ಮೇಂಟೈನ್ ಮಾಡಬೇಕಾಗುತ್ತೆ. ಆಮೇಲೆ ಒಂದು ಟೀ ಕುಡಿತೀವಲ್ಲ, ಆ ಟೀ ಕುಡಿಯೋ ಕಪ್ಪಿಂದ ಕಾಲು ಕಪ್ಪಷ್ಟು ಆಯಿಲ್ ತೊಗೊಂಡಿದ್ದೀನಿ. ಆಯಿಲ್ ಮಾತ್ರ ಸ್ಮೆಲ್ ಇರಬಾರ್ದು, ಆ ಥರ ನೋಡ್ಕೊಂಡು ತೊಗೊಳ್ಳಿ. ಈ ಥರ ಕೊಬ್ಬರಿ ಎಣ್ಣೆ ಆಗಲಿ, ಯಾವುದೇ ಎಣ್ಣೆ ಸ್ಮೆಲ್ ಇರೋ ಎಣ್ಣೆ ತೊಗೊಳಕ್ಕೆ ಹೋಗಬೇಡಿ. ಇವಾಗ ಇದನ್ನು ಜೋರಾಗಿ ಹೈ ಸ್ಪೀಡಲ್ಲಿ ನಾವು ಈ ಥರ ನೋಡಿ ಬ್ಲೆಂಡ್ ಮಾಡ್ಕೊಂಡಿದ್ದೀನಿ. ಈ ಮಿಕ್ಸಿ ಆಫು ಮಾಡ್ಕೊಳ್ಳೋಂಗಿಲ್ಲ. ಹೈ ಸ್ಪೀಡಲ್ಲಿ ಒಂದು 10 ನಿಮಿಷ ನಾವು ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಆವಾಗ ಈ ಥರ ನೋಡಿ ಲೈಟ್ ಯೆಲ್ಲೋಯಿಶ್ ಕಲರ್ ಬರುತ್ತೆ. ನೋಡಿ, ಈ ಥರ ಲೈಟ್ ಯೆಲ್ಲೋ ಕಲರ್ ಬರಬೇಕು. ಆಮೇಲೆ ಕನ್ಸಿಸ್ಟೆನ್ಸಿ ಕೂಡ ನೋಡಿ ಎಷ್ಟು ಫ್ಲಫಿಯಾಗಿದೆ. ಈ ಥರ ಆಗಬೇಕು ಅಂದರೆ ನಾನ್ ಸ್ಟಾಪು ಹೈ ಸ್ಪೀಡಲ್ಲಿ ನೀವು ಮಿಕ್ಸಿನ 10 ನಿಮಿಷದವರೆಗೂ ತಿರುಗಿಸ್ಕೋಬೇಕಾಗುತ್ತೆ. ನೋಡಿ ಕನ್ಸಿಸ್ಟೆನ್ಸಿ ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಇವಾಗ ಇದಕ್ಕೆ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ನ ನಾವು ಹಾಕ್ಕೊಳ್ಳೋಣ. ಇಲ್ಲಿ 1 ಬಟ್ಲು ಮೈದಾ ತೊಗೊಂಡಿದ್ದೀನಿ. ಯಾವ ಬಟ್ಲಿಂದ 1 ಬಟ್ಲು ಸಕ್ಕರೆ ತೊಗೊಂಡಿದ್ನಲ್ಲ, ಅದೇ ಬಟ್ಲಿಂದ ಸಕ್ಕರೆ ಕೂಡ ತೊಗೊಂಡಿದ್ದೀನಿ. ಇದು ಮೈದಾ ಹಸಿ ಹಿಟ್ಟನ್ನ ಮಾತ್ರ ನಾನು ಇಲ್ಲಿ ಜರಡಿ ಹಿಡಿದಿರೋದು ನಿಮ್ಗೆ ತೋರಿಸಿಲ್ಲ. ಜರಡಿ ಹಿಡಿದು ನೋಡಿ ಈ ಥರ ಸ್ಟೇನ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನನ್ನ ಹತ್ರ ದೊಡ್ಡ ಜರಡಿ ಇರಲಿಲ್ಲ, ಅದಕ್ಕೆ ಚಿಕ್ಕ ಜರಡಿಯಿಂದ ಮಾಡ್ಕೊತಾ ಇದ್ದೀನಿ. ಆಮೇಲೆ ಮತ್ತೆ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. 1.5 ಕಪ್ ಅಷ್ಟು ನಾನು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಮೆಜರ್ಮೆಂಟ್ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ ವೀಡಿಯೋ ನೋಡಿ, ಆವಾಗಲೇ ಗೊತ್ತಾಗೋದು. ನಾನಿಲ್ಲಿ ಯಾವ ಬಟ್ಲಿಂದ ಸಕ್ಕರೆ ತೊಗೊಂಡಿದ್ನೋ ಅದೇ ಬಟ್ಲಿಂದ 1.5 ಬಟ್ಲಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಆಮೇಲೆ 1 ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ ಅಲ್ಲ, ಬೇಕಿಂಗ್ ಪೌಡರ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಕೂಡ ಜರಡಿ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕಸ ಎಲ್ಲ ಇರೋದು ಹೋಗಿದೆ ನೋಡಿ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಕಡೆ ಹೋಗೋಣ. ನಾನಿಲ್ಲಿ ಯಾವ ಬಟ್ಲಿಂದ ಸಕ್ಕರೆ ತೊಗೊಂಡಿದ್ನೋ ಅದೇ ಬಟ್ಲಿಂದ 1 ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ. ಇದು ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲು. ಇದನ್ನು ಇವಾಗ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ಇವಾಗ ಇದಕ್ಕೆ 3 ಟೀ ಸ್ಪೂನಷ್ಟು ಬಟರ್ ತೊಗೊಂಡಿದ್ದೀನಿ. ಗ್ರಾಮ್ ಲೆಕ್ಕದಲ್ಲಿ ಹೇಳಬೇಕಂದ್ರೆ 60 ಗ್ರಾಮ್ ಇದೆ. ಸ್ಪೂನ್ ಲೆಕ್ಕದಲ್ಲಿ ಹೇಳಬೇಕು ಅಂದರೆ 3 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ. ಇವಾಗ ಇದನ್ನು ಕಾಯಿಸ್ಕೊಳ್ಳೋದಂದ್ರೆ ತುಂಬ ಉಕ್ಕು ಬರೋ ಥರ ಆಗಲಿ ಏನು ಬೇಡ, ಜಸ್ಟ್ ನಮಗೆ ಬಟರ್ ಮೆಲ್ಟ್ ಆಗಬೇಕು, ಅಷ್ಟಾದರೆ ಸಾಕು. ಅಷ್ಟು ಹಾಲು ಕಾಯಿಸ್ಕೊಂಡ್ರೆ ಸಾಕು. ಇವಾಗ ಇದು ಬಟರ್ ಮೆಲ್ಟ್ ಆಗಲಿ, ಅಲ್ಲಿವರೆಗೂ ನಾವು ನೆಕ್ಸ್ಟ್ ಪ್ರೊಸೆಸ್ ಕಡೆ ಹೋಗೋಣ. ಇವಾಗ ಉಪ್ಪು ಹಾಕಿ ಕುಕ್ಕರಲ್ಲಿ ನಾನು ಪ್ರೀ ಹೀಟ್ಗೆ ಇಟ್ಬಿಟ್ಟಿದ್ದೀನಿ. ಇವಾಗ ಬನ್ನಿ, ಅದು ಮಿಕ್ಕಿದೇನು ಹಾಲು ಬಟರ್ ಇದೆಯಲ್ಲ ಅದು ಮೆಲ್ಟ್ ಆಗೋವರೆಗೂ ಇದು ಮೈದಾ ಹಿಟ್ಟನ್ನ ನಾವು ಕಲಿಸ್ಕೊಳ್ಳೋಣ. ನಾನು ನೋಡ್ತಾ ಇರ್ಬೋದು ನೀವು ಯಾವ ಡೈರೆಕ್ಷನಲ್ಲಿ ತಿರುಗಿಸ್ಕೊತಾ ಇದ್ದೀನಿ. ಇದೇ ಡೈರೆಕ್ಷನಲ್ಲಿ ಲಾಸ್ಟ್ವರೆಗೂ ನೀವು ತಿರುಗಿಸ್ಕೋಬೇಕಾಗುತ್ತೆ. ಅಂದರೆ ಈ ಥರ ಗರ ಅಂತ ಒಂದೇ ಥರ ನಾವು ಸಾಂಬಾರೆಲ್ಲ ತಿರುಗಿಸ್ತೀವಲ್ಲ ಆ ಥರ ಎಲ್ಲ ತಿರುಗಿಸೋಕೆ ಹೋಗಬೇಡಿ. ಬಜ್ಜಿ ಹಿಟ್ಟೆಲ್ಲ ಕಲಿಸ್ತೀವಲ್ಲ ಆ ಥರ ಯಾವುದೇ ಕಾರಣಕ್ಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ. ಇವಾಗ ನೋಡಿ ಬಟರ್ ಮೆಲ್ಟ್ ಆಗಿದೆ. ನಾನು ಜಾಸ್ತಿ ಉಕ್ಕು ಬರ್ಸೋದಾಗಲಿ ಏನೂ ಮಾಡ್ಕೊಂಡಿಲ್ಲ, ನಮಗೆ ಬಟರ್ ಒಂದು ಮೆಲ್ಟ್ ಆದರೆ ಸಾಕು. ಇವಾಗ ಈ ಬಿಸಿ ಹಾಲನ್ನೇ ಯೂಸ್ ಮಾಡ್ಕೋತೀವಿ ನಾವು, ತಣ್ಣಗೆ ಮಾಡೋಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೆ. ನೋಡಿ, ಇವಾಗ ಇದಕ್ಕೆ ನಾನು ಹಾಕೋತೀನಿ. ಇವಾಗ ಒಂದೇ ಸರ್ತಿ ಹಾಲನ್ನ ಹಾಕ್ಕೊಳ್ಳೋಕೆ ಹೋಗಬೇಡಿ, ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕ್ಕೊಳ್ಳೋಣ. ನಾನಿವಾಗ ಅರ್ಧ ಹಾಲು ಹಾಕ್ಕೊಂಡಿದ್ದೀನಿ, ಇನ್ನು ಅರ್ಧ ಹಾಲನ್ನ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಮತ್ತೆ ಸೇಮ್ ಪ್ರೊಸೆಸ್ಸು, ಒಂದೇ ಡೈರೆಕ್ಷನಲ್ಲಿ ನೋಡಿ ಈ ಥರ ಒಂದು ಲೈನ್ ಎಳೆದು ಮತ್ತೆ ರೌಂಡ್ ತಿರುಗಿಸ್ಕೊಳ್ಳೋದು, ಒಂದು ಲೈನ್ ಎಳೆಯೋದು ಮತ್ತೆ ಒಂದು ರೌಂಡ್ ತಿರುಗಿಸ್ಕೊಳ್ಳೋದು. ಈ ಥರನೇ ನಾವು ಇದನ್ನು ಮಿಕ್ಸರ್ನ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಈ ಥರ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಹಿಟ್ಟು ಫ್ಲಫಿ ಆಗುತ್ತೆ ಫ್ರೆಂಡ್ಸ್. ನಾವು ಗರ ಅಂತ ತಿರುಗಿಸ್ಬಿಟ್ರೆ ಅದು ಹೋಗಿ ತಳದಲ್ಲೇ ಕೂತ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಯಾವುದೇ ಲಂಗ್ಸ್ ಇರಬಾರ್ದು, ಅದೇ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಾನು ಬ್ಲೆಂಡರ್ ಆಗಲಿ ಆಮೇಲೆ ಅವನಾಗಲಿ ಯಾವುದನ್ನು ಯೂಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್. ಕುಕ್ಕರಲ್ಲಿ ಈಸಿಯಾಗಿ ತುಂಬಾ ಬೇಕ್ರಿ ಸ್ಟೈಲಲ್ಲಿ ನಾವು ಹೋಗಿ ಯಾವ ಥರ ಬೇಕ್ರಿಲಿ ಇರುತ್ತೋ ಅದೇ ಥರ ಸ್ಪಾಂಜ್ ಕೇಕ್ನ ಮನೇಲೇ ಮಾಡ್ಕೋಬೋದು. ನೋಡಿ, ಇವಾಗ ನನಗೆ ಕನ್ಸಿಸ್ಟೆನ್ಸಿ ಗಟ್ಟಿ ಅನ್ನಿಸ್ತಾ ಇತ್ತು. ಇದು ಪೂರ್ತಿ ಹಾಲು ನಮಗೆ ಯೂಸ್ ಆಗುತ್ತೆ, ಬಟ್ ನಾನು ಸ್ವಲ್ಪ ಮಾಡ್ಕೊಂಡು ಹಾಕೋತಾ ಇದ್ದೀನಿ. ಯಾಕಂದರೆ ಒಂಚೂರು ಕಮ್ಮಿ ಬಿದ್ದರೂ ಕೂಡ ನಾವು ಹಾಕೋಬೋದು, ಜಾಸ್ತಿ ಆದರೆ ಬ್ಯಾಟ್ರ್ ಎಲ್ಲ ಹಾಳಾಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಸೇಮ್ ಅದೇ ಪ್ರೊಸೆಸ್ಸಲ್ಲೇ ಮತ್ತೆ ನಾನು ಅದೇ ಥರ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳೋದೇ ನಮಗೆ ಮೇಯ್ನ್ ಪ್ರೊಸೆಸ್ ಇರೋದಿಲ್ಲಿ. ಇನ್ನು ನೋಡಿ, ಮಿಕ್ಕಿದ ಹಾಲನ್ನು ಫುಲ್ ಹಾಕೊಂಡ್ಬಿಡ್ತೀನಿ. ನೋಡಿ, ನಾನು 1 ಕಪ್ ಹಾಲನ್ನ ಏನು ತೊಗೊಂಡಿದ್ನೋ ಫುಲ್ ಹಾಲನ್ನ ಹಾಕ್ಕೊಂಡಿದ್ದೀನಿ. ನಾನು ಮೆಜರ್ಮೆಂಟ್ ನಿಮ್ಗೆ ಹೇಳಿದ್ನಲ್ಲ, 1 ಕಪ್ನ ಸೆಟ್ ಮಾಡ್ಕೊಂಬಿಡಿ. 1 ಚಿಟಿಕೆಯಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಇವಾಗ. ಆಮೇಲೆ ಇಲ್ಲಿ ನಾನು ವೆನಿಲ್ಲಾ ಎಸೆನ್ಷಿಯಲ್ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಫ್ಲೇವರ್ ಬೇಕೋ ಅದನ್ನು ಯೂಸ್ ಮಾಡ್ಕೋಬಹುದು. ನಾನಿಲ್ಲಿ ವೆನಿಲ್ಲಾ ಎಸೆನ್ಷಿಯಲ್ ಯೂಸ್ ಮಾಡ್ತಾಯಿದ್ದೀನಿ, ವೆನಿಲ್ಲಾ ಫ್ಲೇವರ್ ಮಾಡೋಣ ಅಂತ. ಇಲ್ಲಿ 1.5 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ.
ನೀವು ಒಂದೇ ಕಪ್ ಮಾಡೋಂಗಿದ್ರೆ 1 ಟೀ ಸ್ಪೂನೇ ಹಾಕ್ಕೊಳ್ಳಿ ಸಾಕು. ನಾನು 1.5 ಕಪ್ ಅಷ್ಟು ಮಾಡ್ತಾ ಇದ್ದೀನಲ್ಲ, ಮೈದಾ ಹಿಟ್ಟನ್ನ 1.5 ಕಪ್ ಅಷ್ಟು ತೊಗೊಂಡಿದ್ನಲ್ಲ, ಅದಕ್ಕೋಸ್ಕರ 1 ಟೀ ಸ್ಪೂನ್ ಮೇಲೆ ಸ್ವಲ್ಪನೇ ಹಾಕ್ಕೊಂಡಿರೋದು ವೆನಿಲಾ ಎಸೆನ್ಷಿಯಲು. ಇವಾಗ ಮತ್ತೆ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನಿಮಗೆ ಇವಾಗ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ. ಇದನ್ನು ರಿಬ್ಬನ್ ಕನ್ಸಿಸ್ಟೆನ್ಸಿ ಅಂತಾರೆ ಫ್ರೆಂಡ್ಸ್. ಈ ಥರ ಎತ್ತಿ ಹಾಕಿದ್ರೆ ರಿಬ್ಬನ್ ಥರ ಬಂದು ನಿಮಗೆ ಆ ಥರ ಒಂದೇ ಲೇಯರ್ ಬೀಳಬೇಕು. ಇವಾಗ ನಾನಿಲ್ಲಿ ಪರ್ಫೆಕ್ಟಾಗಿ ಬ್ಯಾಟರ್ ರೆಡಿ ಆಗಿದೆ. ಇಲ್ಲಿ ನಾನು ಸ್ವಲ್ಪ ಟುಟ್ಟಿ ಫುಟ್ಟಿನ ಇಟ್ಕೊಂಡಿದ್ದೆ. ಈ ಟುಟ್ಟಿ ಫುಟ್ಟಿಗೆ ಸ್ವಲ್ಪ ಮೈದಾ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಆವಾಗಲೇ ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಇಲ್ಲಾಂದರೆ ಹಾಗೆ ನೀವು ಏನಾದರೂ ಬ್ಯಾಟರ್ ಒಳಗಡೆ ಹಾಕೊಂಡ್ಬಿಟ್ರೆ ಒಂದು ಸ್ವಲ್ಪ ಸ್ಟಿಕ್ಕಿ ಇರುತ್ತಲ್ಲ ಟುಟ್ಟಿ ಫುಟ್ಟಿ, ಅದಕ್ಕೋಸ್ಕರ ನೋಡಿ ಈ ಥರ ಹಾಕ್ಕೊಂಡು ಮತ್ತೆ ಒಂದು ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಸ್ಪಾಂಜ್ ಕೇಕ್ನ ಕಟ್ ಮಾಡಿ ತಿನ್ನುವಾಗ ಒಂದೊಂದು ಬೈಟ್ಗೂ ಅದು ಟುಟಿ ಫುಟಿ ಬಂದರೆ ಚೆನ್ನಾಗಿರುತ್ತೆ. ಆಮೇಲೆ ಡ್ರೈ ಫ್ರೂಟ್ಸ್ ಇಷ್ಟ ಇರೋರು ಅವರು ಕೂಡ ಆ್ಯಡ್ ಮಾಡ್ಕೋಬಹುದು. ಇವಾಗ ನಾನಿಲ್ಲಿ ಯಾವ ಪಾತ್ರೆಯಲ್ಲಿ ಕುಕ್ಕರ್ ಏನದು ಬ್ಯಾಟ್ರಿ ಇದೆಯಲ್ಲ, ಕೇಕ್ ಬ್ಯಾಟರ್ನ ಹಾಕ್ಕೊತೀನೋ ಅದಕ್ಕೆ ಒಂದು ಬಟರ್ ಶೀಟ್ನ ಹಾಕ್ಕೊಂಡಿದ್ದೀನಿ. ನೀವು ಆ ಪಾತ್ರೆ ಅಳತೆ ನೋಡಿಕೊಂಡು ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಇದಕ್ಕೆ 1 ಟೀ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡು ಎಲ್ಲ ಕಡೆನೂ ಗ್ರೀಸ್ ಮಾಡ್ಕೊತೀನಿ. ಅಂದರೆ ಕೆಳಗಡೆ ಅಂಟ್ಕೋಬಾರ್ದು ಅಂತ. ಬಟರ್ ಪೇಪರ್ ಇದ್ದರೆ ಸಾಮಾನ್ಯವಾಗಿ ಅಂಟಲ್ಲ, ಆದರೂ ಕೂಡ ಯಾಕೆ ಅಂತ ನಾನು ಒಂದು ಸ್ವಲ್ಪನೇ 1 ಟೀ ಸ್ಪೂನಷ್ಟು ಆಯಿಲ್ನ ಗ್ರೀಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು ಚೂರು ಮೈದಾ ಹಿಟ್ಟನ್ನು ಕೂಡ ಡಸ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲ ಕಡೆನೂ ಡಸ್ಟ್ ಮಾಡಿ ಎಕ್ಸೆಸ್ ಇರುವಂಥ ಮೈದಾ ಹಿಟ್ಟನ್ನ ನಾನು ಜಾಡಿಸ್ಕೊಂಡಿದ್ದೀನಿ. ನೋಡಿ ಒಂಚೂರು ಮೈದಾ ಹಿಟ್ಟು ಕಾಣ್ತಾ ಇಲ್ಲ ಅಲ್ಲ. ಇವಾಗ ಪರ್ಫೆಕ್ಟಾಗಿ ನಮಗೆ ಅದು ಟಿನ್ ಕೂಡ ರೆಡಿ ಇದೆ. ಇವಾಗ ಆ ಬ್ಯಾಟರ್ನ ಹಾಕ್ಕೊಂಬಿಡೋಣ. ನೋಡಿ ಬ್ಯಾಟರ್ನೆಲ್ಲ ಫುಲ್ಲು ಹಾಕ್ಕೊಂಡಿದ್ದೀನಿ. ಎಲ್ಲ ಬ್ಯಾಟರ್ನು ಅದಕ್ಕೆ ಪಾತ್ರೆಗೆ ಹಾಕ್ಕೊಂಬಿಡಿ. ಇವಾಗ ನೋಡ್ತಾ ಇರ್ಬೋದು ನೀವು ವಿಡಿಯೋದಲ್ಲಿ, ನಿಮಗೆ ಕಾಣಿಸ್ತಾ ಇರ್ಬೋದು ಬ್ಯಾಟರು ಅರ್ಧ ಇದೆ ಫ್ರೆಂಡ್ಸ್. ಯಾಕಂದರೆ ಪಾತ್ರೆ ಸ್ವಲ್ಪ ಬ್ಯಾಟರ್ ಎಷ್ಟಿರುತ್ತಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡದಾಗೆ ತೊಗೊಳ್ಳಿ. ಅರ್ಧದಷ್ಟು ಬ್ಯಾಟರ್ ಇದ್ದರೆ ಅದ್ರ ಡಬಲ್ ಅಷ್ಟು ನಾವು ಪಾತ್ರೆನ ತೊಗೋಬೇಕು. ಯಾಕಂದರೆ ಇದು ಕೇಕ್ ಏನಿರುತ್ತಲ್ಲ ಉಬ್ಬುತ್ತೆ ಫ್ರೆಂಡ್ಸ್. ಆಮೇಲೆ ಏನಾಗುತ್ತೆ ಅಂದರೆ ಪಾತ್ರೆ ಚಿಕ್ಕದಾಗಿಬಿಟ್ರೆ ಕೆಳಗಡೆ ಚೆಲ್ಲೋಗ್ಬಿಡುತ್ತೆ. ಅದಕ್ಕೋಸ್ಕರ ಉಬ್ಬಿ ಆಚೆ ಬಂದುಬಿಡುತ್ತೆ. ಆವಾಗ ಕೇಕ್ ಶೇಪ್ ಅಷ್ಟೊಂದು ಚೆನ್ನಾಗಿರಲ್ಲ. 1-2 ಸರ್ತಿ ಈ ಥರ ಟ್ಯಾಪ್ ಮಾಡ್ಕೊಂಬಿಡಿ. ಯಾಕಂದರೆ ಏರ್ ಬಬಲ್ಸ್ ಏನಾದರೂ ಇದ್ದರೆ ಅದು ಕ್ಲಿಯರ್ ಆಗಿಬಿಡುತ್ತೆ. ನೋಡಿ ಸೈಡಲ್ಲಿ ನೋಡ್ತಾ ಇರ್ಬೋದು ಏರ್ ಬಬಲ್ಸ್ ಎಲ್ಲ ನೋಡಿ ಸೈಡಲ್ಲೆಲ್ಲ ಕ್ಲಿಯರ್ ಆಗ್ತಾ ಇದೆ. ಈ ಥರ ಒಂದು 2-3 ಸರ್ತಿ ಟ್ಯಾಪ್ ಮಾಡ್ಕೊಂಬಿಡಿ. ಆಮೇಲೆ ಮೇಲೆಯಿಂದ ನಾನು ಗಾರ್ನಿಷಿಂಗ್ ಅಂತ ಸ್ವಲ್ಪನೇ ಟುಟಿ ಫುಟಿ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸ್ಪಾಂಜ್ ಕೇಕಲ್ಲಿ ಟುಟಿ ಫುಟಿ. ಆಮೇಲೆ ಮಕ್ಕಳಿಗೂ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಸ್ವಲ್ಪ ಕಲರ್ಫುಲ್ ಆಗಿರುವಂಥ ಥಿಂಗ್ಸೇ ಇಷ್ಟ ಅಲ್ವಾ, ಅದಕ್ಕೋಸ್ಕರ ನೋಡಿ ಇವಾಗ ಮೇಲೆಯಿಂದ ಟುಟಿ ಫುಟಿ ನಮ್ಗೆ ಯಾವ ಥರ ಬೇಕೋ ಆ ಥರ ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ನಿಮಗೆಲ್ಲ ಡ್ರೈ ಫ್ರೂಟ್ಸ್ ಇಷ್ಟ ಇದ್ದರೆ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದನ್ನು ಕೂಡ ಹಾಕೋಬೋದು. ನಾನು ಸಿಂಪಲ್ಲಾಗಿ ಕೇಕ್ನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್, ಅದಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡಿಲ್ಲ. ಇಲ್ಲಿ ನೋಡಿ ನಾನು ಮುಂಚೆನೇ ಪ್ರೀ ಹೀಟ್ ಮಾಡ್ಕೊಳ್ಳೋಕ್ಕೆ ಅಂತ ಕುಕ್ಕರ್ನ ಉಪ್ಪು ಹಾಕಿ ಇಟ್ಕೊಂಡಿದ್ನಲ್ಲ. ಇವಾಗ ಈ ಬ್ಯಾಟರ್ನು ಇಟ್ಕೊಂಡ್ಬಿಡೋಣ. ಇಟ್ಕೊಂಡು ಇದನ್ನು ನಾವು 60 ನಿಮಿಷ ಅಂದರೆ 1 ನಿಮಿಷದಿಂದ 50 ನಿಮಿಷದಿಂದ 1 ನಿಮಿಷದವರೆಗೂ ಇದನ್ನು ಒಂದು ಗಂಟೆವರೆಗೂ ಇದನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ. ಇವಾಗ ಕುಕ್ಕರ್ದು ರಬ್ಬರು ಮತ್ತು ವಿಸಿಲ್ ತೆಗೆದಿದ್ದೀನಿ. ಇವಾಗ ನಾನೊಂದು 35 ಮಿನಿಟ್ಸ್ ಆಗೋವರೆಗೂ ಅಂತೂ ಓಪನ್ನೇ ಮಾಡೋಕ್ಕೆ ಹೋಗಬಾರ್ದು. 35 ಮಿನಿಟ್ಸ್ ಆದಮೇಲೆ ಆದರೂ ಒಂದು ಸರ್ತಿ ಓಪನ್ ಮಾಡಿ ನೋಡಿ ಇವಾಗ ಈ ಥರ ಹಸಿ ಇದೆ. ಕೇಕ್ ಉಬ್ಬಿದೆ, ಆದರೆ ಒಳಗಡೆ ಇನ್ನೂ ಸ್ವಲ್ಪ ಹಸಿ ಇದೆ. ಆಮೇಲೆ ಮೇಲೆ ಕೂಡ ವೈಟ್ ಇದೆ, ಇನ್ನೂ ಚೆನ್ನಾಗಿ ಕಲರ್ ಬಂದಿಲ್ಲ. ಆಮೇಲೆ ನಾನು 35 ಮಿನಿಟ್ಸ್ ಆದಮೇಲೆ ನೋಡಿದ್ದೀನಿ. ಟೋಟ್ಲಿ ಇಲ್ಲಿ ನನಗೆ 1 ಅವರ್ ಬೇಕಾಗಿದೆ ಕೇಕ್ ಬೇಕಾಗೋಕ್ಕೆ. ಇವಾಗ ನೋಡೋಣ ಬನ್ನಿ. ನೋಡಿ ಮುಂಚೆ ಕೇಕ್ಗೆ ಸ್ವಲ್ಪ ಸ್ಟಿಕ್ ಆಗಿತ್ತು ಎಲ್ಲನೂ ಬ್ಯಾಟರು. ಇವಾಗ ಒಂದು ಚೂರು ಕೂಡ ಬರ್ತಾಯಿಲ್ಲ. ಆದರೆ ಮತ್ತೆ ಇನ್ನೊಂದು ಸರ್ತಿ ಬೇರೆ ಕಡೆನೂ ಹಾಕಿ ನೋಡ್ತಾ ಇದ್ದೀನಿ ಚಾಕುನ. ನೋಡಿ ಮತ್ತೆ ಈ ಕಡೆನೂ ಕ್ಲೀನಾಗೆ ಬಂದಿದೆ. ಪರ್ಫೆಕ್ಟಾಗಿ ನಮ್ಮದು ಕೇಕ್ ಬೇಕಾಗಿದೆ. ಇವಾಗ ಒಂದು 10 ನಿಮಿಷ ಹೀಗೆ ಬಿಟ್ಬಿಡೋಣ, ತೆಗಿಯೋದು ಬೇಡ. ಕೇಕ್ ಸ್ವಲ್ಪ ತಣ್ಣಗಾಗಲಿ. ನೋಡಿ ಗ್ಯಾಸ್ನ ಆಫ್ ಮಾಡಿದ್ದೀನಿ, ಬಿಟ್ಬಿಡೋಣ ಒಂದು 10-15 ನಿಮಿಷ ಹೀಗೇ. ಕೇಕ್ ನೋಡ್ತಾ ಇರ್ಬೋದು ಎಷ್ಟು ಉಬ್ಬಿ ಬಂದಿದೆ ಮೇಲೆ. ಇವಾಗ ನೋಡಿ ತಣ್ಣಗಾಗಿದೆ. ತಣ್ಣಗಾದ್ಮೇಲೆ ಪಾತ್ರೆನ ನಾನು ಮುಟ್ಬೋದು, ನೋಡ್ತಾ ಇರ್ಬೋದು ನೀವು ಅಷ್ಟು ತಣ್ಣಗಾಗಿದೆ. ಆ ಥರ ತಣ್ಣಗಾದ್ಮೇಲೆ ಚಾಕುವಿಂದ ಜಸ್ಟ್ ಎಂಡ್ ಸ್ವಲ್ಪ ಲೂಸ್ ಮಾಡ್ಕೊಂಬಿಡಿ. ಮಾಡಿಕೊಂಡು ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡು ಈ ಥರ ದಬಾಕೊಂಡ್ಬಿಟ್ರೆ ಈಸಿಯಾಗಿ ನಿಮ್ಮ ಕೇಕ್ ರಿಮೂವ್ ಆಗುತ್ತೆ. ನೋಡಿ ಕೆಳಗಡೆ ಕೂಡ ನೋಡ್ತಾ ಇರ್ಬೋದು ಎಷ್ಟು ಒಳ್ಳೆ ಕಲರ್ ಬಂದಿದೆ ಫ್ರೆಂಡ್ಸ್. ಒಂದು ಚೂರು ಕೂಡ ಬ್ಲ್ಯಾಕ್ ಆಗಿಲ್ಲ, ಬ್ರೌನ್ ಕಲರ್. ಎಷ್ಟು ಪರ್ಫೆಕ್ಟ್ ಆಗಿರುವಂಥ ನಮ್ಮ ಕೇಕ್ಗೆ ಯಾವ ಕಲರ್ ಬೇಕು, ಯಾವ ಟೆಕ್ಸ್ಚರ್ ಬೇಕು ಆ ಥರ ಪರ್ಫೆಕ್ಟ್ ಆಗಿರುವಂಥ ಕಲರು ಮತ್ತು ಟೆಕ್ಸ್ಚರ್ ಬಂದಿದೆ. ಆಮೇಲೆ ನಿಮಗೆ ಮುಂದೆ ತೋರಿಸ್ತೀನಿ ನಾನು ಇದು ಯಾವ ಥರ ಕೇಕ್ಸ್ ಸ್ಮೂತ್ ಆಗಿದೆ ಇಲ್ವಾ ಅಂತ ನಿಮಗೆ ಮುಂದೆ ತೋರಿಸ್ತೀನಿ. ಇವಾಗ ಇದು ಬಟರ್ ಪೇಪರ್ನ ಏನು ಹಾಕ್ಕೊಂಡಿದ್ನಲ್ಲ ಇದನ್ನು ನಿಧಾನಕ್ಕೆ ತೆಗೆದುಬಿಡೋಣ. ನೋಡಿ ಬಟರ್ ಪೇಪರ್ನ ತೆಗೆದ್ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಫ್ರೆಂಡ್ಸ್. ನಿಜವಾಗ್ಲೂ ಎಷ್ಟೊಂದು ಅದ್ಭುತವಾಗಿದೆ ನೋಡಿ. ನೋಡ್ತಾ ಇರ್ಬೋದು ಎಷ್ಟು ಫ್ಲಫಿ ಆಗಿದೆ ನೋಡಿ. ನಿಮಗೆ ವೀಡಿಯೋದಲ್ಲಿ ತೋರಿಸ್ತೀನಿ ನಾನು ಎಷ್ಟೊಂದು ಫ್ಲಫಿಯಾಗಿದೆ. ನಾನು ಹೇಳಿರೋ ಪ್ರತಿಯೊಂದು ಮೆಜರ್ಮೆಂಟ್ನ ಪ್ರತಿಯೊಂದು ಟಿಪ್ಸ್ನ ನೀವು ಫಾಲೋ ಮಾಡ್ಕೊಂಡು ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂಥ ಇದೇ ಥರ ಕೇಕ್ ನಿಮಗೆ ಸಿಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಇದನ್ನು ನಾವು ಕಟ್ ಮಾಡಿಕೊಂಡು ಸ್ಲೈಸ್ಗಳನ್ನ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಇವಾಗ ಕೇಕ್ನ ಕಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಒಳಗಡೆಯಿಂದ ಕೂಡ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ನೋಡಿ ಫ್ರೆಂಡ್ಸ್. ಎಷ್ಟೊಂದು ಸ್ಪಾಂಜಿಯಾಗಿ ಆಗಿದೆ ನೋಡಿ. ಒಳಗಡೆ ಕೂಡ ನಿಮಗೆ ತೋರಿಸ್ತೀನಿ ಇನ್ನೊಂದು ಸರ್ತಿ. ಈ ಥರ ಮುಟ್ಟಿದ್ರೆ ಸಾಕು ಹತ್ತಿ ಥರ ಇದೆ ಫ್ರೆಂಡ್ಸ್ ಸ್ಪಾಂಜ್. ಅಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ. ಈ ಥರ ಎಷ್ಟು ಸಾಫ್ಟ್ ಆಗಿದೆ ನೋಡ್ತಾ ಇರ್ಬೋದು ನೀವು. ಇವಾಗ ಇದನ್ನು ಸ್ಲೈಸ್ ಮಾಡ್ಕೊಳ್ಳೋಣ ಬನ್ನಿ.
ನೋಡಿ ಸ್ಲೈಸ್ ಮಾಡಿದ್ಮೇಲೆ ಈ ಥರ ಸೇಮ್ ಇದೇ ಥರ ಆಗಿದೆ. ನೋಡ್ತಾ ಇರ್ಬೋದು ನೀವು, ಸೇಮ್ ಬೇಕ್ರಿ ಸ್ಟೈಲಲ್ಲಿ ಇರುವಂಥ ವೆನಿಲಾ ಸ್ಪಾಂಜ್ ಕೇಕ್ ನೀವು ಮನೇಲಿ ಈಸಿಯಾಗಿ ಮಾಡ್ಬೋದು. ನಿಮಗೆ ರೆಸಿಪಿ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನೀವು ಕೂಡ ಒಂದು ಸರ್ತಿ ಖಂಡಿತವಾಗ್ಲೂ ಈ ರೆಸಿಪಿನ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.